ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮೊದಲನೇದಾಗಿ ಈ ವಿಡಿಯೋದಲ್ಲಿ ಯಾವುದೇ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್ಗಳು ತುಂಬ ಜೆನ್ಯೂನ್ ಆಗಿದೆ ಮತ್ತು ಡಾಕ್ಟರ್ ರೆಕಮೆಂಡ್ ಮಾಡುವಂಥದ್ದು ಮತ್ತು ಕ್ಲಿನಿಕಲಿ ಟೆಸ್ಟೆಡ್ ಆಗಿರೋವಂಥ ಪ್ರಾಡಕ್ಟ್ಗಳನ್ನ ನಾನು ಯಾವಾಗಲೂ ನಿಮಗೆ ರೆಕಮೆಂಡ್ ಮಾಡೋದು. ನೀವೇನಾದ್ರೂ ಪ್ರಾಡಕ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ಬೋದು. ಅದರಲ್ಲಿ ತುಂಬ ಪ್ರಾಡಕ್ಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡಿ ಒಂದು ಸಲ. ನಿಮ್ಮ ಫೇಸಲ್ಲಿ ಏನಾದ್ರೂ ಗ್ಲೋ ಇಲ್ಲ ಅಂತೇಳಿದ್ರೆ, ನಿಮ್ಮ ಫೇಸ್ ಏನಾದರೂ ಡಲ್ಲಾಗಿ ಕಾಣಿಸ್ತಿದ್ರೆ ಮತ್ತು ನಿಮ್ಮ ಫೇಸಲ್ಲಿ ಕಪ್ಪು ಕಲೆಗಳಿದ್ದರೆ ದ ಬೆಸ್ಟ್ ಸಿರಮ್ ಅಂತೇಳಿದ್ರೆ ಅದೇ ಲೋರಿಯಲ್ ಪ್ಯಾರಿಸ್ ಗ್ಲೈಕೋಲಿಕ್ ಬ್ರೈಟನಿಂಗ್ ಸಿರಮ್. ಹಾಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಸಿರಮ್ ನಿಮಗೆ ಫೇಸಲ್ಲಿ ಏನೇನು ಚೇಂಜಸ್ ತರುತ್ತೆ ಮತ್ತು ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ, ಯಾವ ಸ್ಕಿನ್ಗೆ ಸೂಟೇಬಲ್ ಆಗುತ್ತೆ ಮತ್ತು ಏನಾದರೂ ಇದರಲ್ಲಿ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ, ಇದನ್ನು ಹೇಗೆ ಬಳಸಬೇಕು, ಇವೆಲ್ಲದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಫೇಸಲ್ಲಿ ಇದು ಏನೇನು ಚೇಂಜಸ್ ತರುತ್ತೆ ಅಂತ ನೋಡೋಣ. ನಿಮ್ಮ ಸ್ಕಿನ್ ಏನಾದರೂ ಡಲ್ ಇದ್ದರೆ ಇದನ್ನ ಗ್ಲೋ ಮಾಡುತ್ತೆ ಮತ್ತು ನಿಮ್ಗೆ ಏನಾದರೂ ಕಪ್ಪು ಕಲೆಗಳಿದ್ದರೆ ಅದನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಸ್ಕಿನ್ ಟೋನ್ನ ಬ್ಯಾಲೆನ್ಸ್ ಮಾಡುತ್ತದೆ ಮತ್ತು ಪಿಗ್ಮೆಂಟೇಷನನ್ನು ಕಡಿಮೆ ಮಾಡ್ತದೆ. ನಿಮ್ಮ ಫೇಸ್ನಲ್ಲಿ ಏನಾದರೂ ಡಲ್ನೆಸ್ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಇದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತೇಳಿದ್ರೆ ಗ್ಲೈಕೋಲಿಕ್ ಆಸಿಡ್ ಅಂತಹ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಮತ್ತು ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಅಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿದ್ದಾರೆ. ಇದು ನಿಮಗೆ ಹೆಚ್ಚು ಗ್ಲೋವನ್ನು ನೀಡಲು ಸಹಾಯ ಮಾಡ್ತದೆ. ಇದರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಇರುತ್ತೆ ಅಂದರೆ, ನಿಮ್ಮ ಫೇಸಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆದಾಗುತ್ತೆ ಮತ್ತು ಸ್ಕಿನ್ ರಿನ್ಯೂವಲ್ನ ಹೆಚ್ಚಿಸುತ್ತೆ ಮತ್ತು ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಗ್ಲೋನ ಹೆಚ್ಚಿಸುತ್ತೆ. ಇದರಲ್ಲಿ ನಿಯಾಸಿನಮೈಡ್ ಇದೆ. ಇದು ಏನು ಮಾಡುತ್ತೆ ಅಂತೇಳಿದ್ರೆ ನಿಮ್ಮ ಫೇಸ್ನಲ್ಲಿ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ಸ್ಕಿನ್ ಬೇರಿಯರ್ನ ಬಲಪಡಿಸುತ್ತೆ ಮತ್ತು ಆಯಿಲ್ನ ಬ್ಯಾಲೆನ್ಸ್ ಮಾಡುತ್ತೆ, ಸ್ಕಿನ್ ಟೋನ್ನ ನಿಮ್ಮ ಬ್ಯಾಲೆನ್ಸ್ ಮಾಡುತ್ತೆ, ನಿಮ್ಮ ಫೇಸ್ನ ಹೈಡ್ರೇಟ್ ಮಾಡುತ್ತೆ ಮತ್ತು ತೇವಾಂಶವನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸ್ಕಿನ್ ಡ್ರೈ ಆಗದಂತೆ ನೋಡ್ಕೊಳ್ತದೆ ಮತ್ತು ಸಾಫ್ಟ್ನೆಸ್, ನಿಮ್ಮ ಫೇಸಲ್ಲಿ ಸಾಫ್ಟ್ನೆಸ್ನ ಹೆಚ್ಚಿಸುತ್ತೆ. ಇದು ಯಾವ ಸ್ಕಿನ್ಗೆ ಸೂಟೇಬಲ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾರ್ಮಲ್ ಮತ್ತು ಕಾಂಬಿನೇಷನ್ ಮತ್ತು ಆಯಿಲಿ ಸ್ಕಿನ್ ಮತ್ತು ಡಲ್ ಸ್ಕಿನ್ ಇರೋರು ಇದನ್ನು ನೀವು ಉಪಯೋಗಿಸ್ಬೋದು. ಆದರೆ ಸೆನ್ಸಿಟಿವ್ ಇರೋರು ಇದನ್ನು ಸಿರಮ್ನ ನಾನು ರೆಕಮೆಂಡ್ ಮಾಡೋದಿಲ್ಲ. ಆದರೆ ನೀವೇನಾದ್ರೂ ಯೂಸ್ ಮಾಡ್ತಿದ್ದು ಏನೂ ಸೈಡ್ ಎಫೆಕ್ಟ್ ಆಗಿಲ್ಲ ಅಂತೇಳಿದ್ರೆ ನೀವು ವಾರದಲ್ಲಿ 2 ಬಾರಿ ಇಲ್ಲ 3 ಬಾರಿ ಮಾತ್ರ ಇದನ್ನು ನೀವು ಉಪಯೋಗಿಸ್ಬೋದು. ಇದೇನೂ ಆಗೋದಿಲ್ಲ. ಹೇಗೆ ಬಳಸಬೇಕು ಅಂತೇಳಿದ್ರೆ, ಮೊದಲು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ, 1 ನಿಮಿಷ ಅದನ್ನ ಡ್ರೈ ಆಗಕ್ಕೆ ಬಿಡಿ ಮತ್ತು 2-3 ಡ್ರಾಪ್ ಸಿರಮ್ನ ತೊಗೊಳ್ಳಿ, ಮುಖ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡ್ಕೊಳ್ಳಿ. ನಂತರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸನ್ಸ್ಕ್ರೀಮ್ನ ಯಾವಾಗಲೂ ಮರಿಬೇಡಿ, ಡೈಲಿ ಯೂಸ್ ಮಾಡಿ, ಡೈಲಿ 2 ಟೈಮ್ ಯೂಸ್ ಮಾಡಿ. ಹಾಗೆ ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿದ್ರೆ, 1 ವಾರದಲ್ಲಿ ನಿಮ್ಮ ಸ್ಕಿನ್ನು ಸಾಫ್ಟ್ ಅನಿಸುತ್ತೆ, ಸ್ವಲ್ಪ ಗ್ಲೋ ಆಗಿ ಕಾಣಿಸುತ್ತೆ. 2ರಿಂದ 4 ವಾರಗಳಲ್ಲಿ ನಿಮಗೆ ನಿಮ್ಮ ಫೇಸು ಗ್ಲೋ ಆಗಿ ಕಾಣಿಸುತ್ತೆ, ಡಲ್ನೆಸ್ ಕಡಿಮೆ ಆಗುತ್ತೆ, ನಿಮಗೆ ಪೂರ್ತಿಯಾಗಿ ಡಲ್ನೆಸ್ ಕಡಿಮೆ ಆಗುತ್ತೆ. 6ರಿಂದ 8 ವಾರದಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ. ಸ್ಕಿನ್ ಟೈಪ್ ಸಮಸ್ಯೆ ಅನುಗುಣವಾಗಿ ಬದಲಾಗುತ್ತೆ ಅಂತಂದರೆ, ನಮಗೇನಾದರೂ ತುಂಬ ದಿನದಿಂದ ಕಪ್ಪು ಕಲೆಗಳಿದ್ದು ಅದು ಹೋಗೋಕ್ಕಾಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಆದರೆ ಕಡಿಮೆ ಆಗೋದಂತೂ ನಿಜ. ಇದರಿಂದ ಏನೇನು ಸೈಡ್ ಎಫೆಕ್ಟ್ ಇದೆ ಅಂತೇಳಿದ್ರೆ, ಕೆಲವರಿಗೆ ಮಾತ್ರ ಇದು ಸ್ವಲ್ಪ ಜುಮ್ ಅನಿಸುತ್ತೆ ಮತ್ತು ಸ್ವಲ್ಪ ಇರಿಟೇಷನ್ ಆಗುತ್ತೆ, ಆಮೇಲೆ ಡ್ರೈನೆಸ್ ಬರುತ್ತೆ. ಅದಕ್ಕಾಗಿ ನೀವು ಯಾವಾಗ್ಲೂ ಒಂದು ಪ್ರಾಡಕ್ಟ್ ತೊಗೊಳ್ಳೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಅಂತ ಇರುತ್ತಲ್ಲ ಅದನ್ನು ಮಾಡಿ, ಸನ್ಸ್ಕ್ರೀಮ್ನ ಯಾವಾಗಲೂ ಯೂಸ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.